ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಮಗೆಲ್ಲ ಗೊತ್ತಾಯಿದೆ MS ಧೋನಿಯವರು ನಮ್ಮ ಭಾರತ ಕಂಡ ಒಂದು ಶ್ರೇಷ್ಠ ವಿಕೆಟ್ ಕೀಪರ್ ಅಂತ. ಹಾಗಾದರೆ ನಮ್ಮಲ್ಲಿ ಒಂದು ಕ್ವಶನ್ ಮೂಡುತ್ತೆ, ಏನು ಅಂದರೆ ನಮ್ಮ ಭಾರತ ತಂಡದಲ್ಲಿ MS ಧೋನಿಯವರು ರಿಟೈರ್ಡ್ ಆದ ನಂತರ ಅವರನ್ನು ರೀಪ್ಲೇಸ್ ಮಾಡುವಂಥ ಆಟಗಾರ ವಿಕೆಟ್ ಕೀಪಿಂಗಲ್ಲಿ ಯಾರಿದ್ದಾರೆ? ಅವರನ್ನು ರೀಪ್ಲೇಸ್ ಮಾಡುವಂಥ ಆಟಗಾರರಲ್ಲಿ ಸಾಮರ್ಥ್ಯ ಇದೆಯಾ? ಆ ರೀತಿಯಾದಂಥ ಸಾಮರ್ಥ್ಯ ಇರುವಂಥ ಆಟಗಾರರು ನಮ್ಮ ಭಾರತ ತಂಡದಲ್ಲಿ ಯಾರಿದ್ದಾರೆ? ಈಗ ಒಂದು ದೊಡ್ಡ ಪ್ರಶ್ನೆ ಮಾಡುತ್ತೆ. ಇದಕ್ಕೆ ಸ್ವತಃ BCCIನ ನಮ್ಮ ಭಾರತ ತಂಡದ ಆಯ್ಕೆ ಮಾಡುವಂಥ ಮುಖ್ಯಸ್ಥ ಆಗಿರುವಂಥ MSK ಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಅಂದರೆ, ರಿಷಬ್ ಪಂತ್ ಅವರು ಶ್ರೇಷ್ಠ ಬ್ಯಾಟ್ಸ್ಮನ್ ಮತ್ತು ಶ್ರೇಷ್ಠ ವಿಕೆಟ್ ಕೀಪರ್ ಕೂಡ ಹೌದು. ಅವರು IPLನಲ್ಲೂ ಕೂಡ ಒಂದು ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ MS ಧೋನಿಯವರನ್ನು ರೀಪ್ಲೇಸ್ ಮಾಡುವಂಥ ಒಂದು ಸಂಪೂರ್ಣ ಚಾನ್ಸ್ ಇದೆ. ಅವರು ರೀಪ್ಲೇಸ್ ಮಾಡುವಂಥ ಅವಕಾಶ ಕೊಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಲಾಗ್ತಿದೆ. ಹೌದು, ರಿಷಬ್ ಪಂತ್ ಅವರು IPLನಲ್ಲಿ ತುಂಬ ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈಗ ಬಂದಿರುವಂಥ ಹೊಸ ಪೀಳಿಗೆ ಆಟಗಾರರು ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡ್ತಿರ್ಬೋದು. ರಿಷಬ್ ಪಂತ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇದೇ ರೀತಿ ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಆದರೂ ಈ ಒಂದು MSK ಪ್ರಸಾದ್ ಅವರು ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ಆದರೂ ಈ ಒಂದು ಸಂಜು ಸ್ಯಾಮ್ಸನ್ ಮತ್ತು ಈ ಒಂದು ರಿಷಬ್ ಪಂತ್ ಅವ್ರಿಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ಥಾನವನ್ನು ನೀಡಲಾಗಿಲ್ಲ. ಹಾಗಂತ ನೀವೇನು ತಿಳ್ಕೊಬೇಕಾಗಿಲ್ಲ, ಅಂಥ ಒಳ್ಳೆಯ ಪ್ರದರ್ಶನ ನೀಡಿದ್ರೂ ಏನಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂತ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಅವ್ರಿಗೆ ಇನ್ನೂ ಅವಕಾಶವನ್ನು ನೀಡಲಾಗುತ್ತೆ ಮುಂದಿನ ದಿನಗಳಲ್ಲಿ ಹೊಸ ಪೀಳಿಗೆ ಆಟಗಾರರಿಗೆ. ಈಗ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಆಟಗಾರರು ನಮ್ಮ ಭಾರತ ತಂಡದಲ್ಲಿ ತುಂಬ ಜನ ಇರೋದ್ರಿಂದ ಮತ್ತು ಒಳ್ಳೆಯ ಫಾರ್ಮ್ನಲ್ಲೂ ಕೂಡ ಇರೋದ್ರಿಂದ ಈ ಒಂದು ಆಟಗಾರರಿಗೆ ಸ್ಥಾನವನ್ನು ನೀಡಲಾಗ್ತಿಲ್ಲ ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು. ನಿಮಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ MS ಧೋನಿಯವರನ್ನು ರಿಷಬ್ ಪಂತ್ ಅವರು ರೀಪ್ಲೇಸನ್ನು ಮಾಡ್ತಾರೆ, ಅವರ ಜಾಗವನ್ನು ತಗೋತಾರ? ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.